ಇವತ್ತು ನಮ್ದು ಹಿಸ್ಟೋರಿಕಲ್ ಡೇ. 500 ವರ್ಷದಾಗೆ ರಾಮ ಮಂದಿರ ರೆಡಿ ಆಗಿತ್ತು. ರಾಮ ಅಲ್ಲೇ ಬಂದು ಕುಂತಿದ್ದಾರೆ. ನೋಡೋದಂಗೆ ನೋಡಬೇಕು. ಇಡೀ ವರ್ಲ್ಡ್ ನೋಡಕತ್ತಾರೆ. 11,000 ಕೋಟಿ ಜನ ಇವತ್ತು ಮಂದಿರ ನೋಡಕತ್ತಾರೆ. ಎಷ್ಟು ಒಳ್ಳೆ ಅಭಿಷೇಕ ಆಗಿತ್ತಿ, ಎಲ್ಲ ಪೂಜಾಗಳು ಆಗಿತ್ತಿ, ಎಲ್ಲ ನೋಡಬೇಕು. ಟುಡೇ ಇಸ್ ವೆರಿ ಹಿಸ್ಟೋರಿಕಲ್ ಡೇ. रामचंद्र के बोलो, हनुमान जी के बोलो, ಶ್ರೀರಾಮಚಂದ್ರ के. ಇವತ್ತು ನಮ್ಮ ದೇಶದ ಇತಿಹಾಸದಲ್ಲೇ 500 ವರ್ಷದ ಹೋರಾಟ ಇವತ್ತು ಸಾಕಾರಗೊಂಡಿದೆ. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಲಕ್ಷಾಂತರ ಜನದ ಬಲಿದಾನ ಫಲವಾಗಿ ಇವತ್ತು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ನೆಲೆಸಿದ್ದಾನೆ. ಎಲ್ಲರಿಗೂ ಬಹಳ ಖುಷಿ. ನಮ್ಮ ಹುಟ್ಟಿದ ದಿನ, ನಮ್ಮ ತಂದೆ ತಾಯಿ ಹುಟ್ಟಿದ ದಿನ, ನಮ್ಮ ದೇಶ ಹುಟ್ಟಿದ್ದಕ್ಕಿಂತ ನಮ್ಗೆ ಇವತ್ತು ರಾಮ ದೇವಸ್ಥಾನ ಓಪನ್ ಆಗಿರೋದು ನಮ್ಮ ಅಖಂಡ ಹಿಂದೂ ಸನಾತನ ಧರ್ಮಕ್ಕೆ ಖುಷಿ, ಅತ್ಯುತ್ತಮ ಖುಷಿಯೊಳಗೆ ಖುಷಿಯಾಗಿದೆ. ಇವತ್ತು ನಮ್ಮ ಜನ್ಮ ಸಾರ್ಥಕ. ಈ ದಿನ ಮತ್ತೆ ಯಾವತ್ತು ನಮ್ಮ ಜನ್ಮದಲ್ಲ, ಇನ್ನು 500 ವರ್ಷ ಆದ್ರೂ ಮತ್ತೆ ಈ ತರ ದಿನ ಬರಲ್ಲ. ಅದಕ್ಕೋಸ್ಕರ ನಾವೆಲ್ಲ ಹಿಂದೂ ಬಾಂಧವರು ಸೇರಿ ಹಬ್ಬದ ವಾತಾವರಣ ಇವತ್ತು ಕ್ರಿಯೇಟ್ ಮಾಡಿದ್ದೀವಿ. ಇವತ್ತು ದೇಶದ ಗಲ್ಲಿ ಗಲ್ಲಿಲಿ ಈ ರಾಮೋತ್ಸವ ನಡೀತಿದೆ. ಅದರಿಂದ ಎಲ್ಲರೂ ಜೋರಾಗಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಬರದ ಪೀಡಿ ಅದೆಲ್ಲರೂ ನಮಸ್ಕಾರ ಮಾಡಬೇಕು. ಅವರಿಂದಾನ, ಅವ್ರ ಬಲಿದಾನಿಂದಾನ, ಅಶೋಕ್ ಸಿಂಗಲ್ ಇಂದ, VHP ಇಂದಾನ ಅದೆಲ್ಲ ರೆಡಿ ಆಗಿತ್ತಿ. ಅವ್ರಿಗೆ ಯಾರಿಗೆ ಇದ್ರೆ ಬಿಡಕ್ಕೆ ಆಗೋದಿಲ್ಲ. ಬೋಲೋ ಜೈ ಶ್ರೀರಾಮ್. ಇವತ್ತು 22 ಜನವರಿ 2024. ದಿಸ್ ಇಸ್ ಹಿಸ್ಟೋರಿಕಲ್ ಡೇ. ದಿಸ್ ಇಸ್ ಸನಾತನ ಧರ್ಮದ ಪ್ರಥಮ ದಿವಸ. ಅದಕ್ಕಿಂತ ಮುಂದೆ ಬರೋದಿಲ್ಲ ದಿವಸ. ಆ ಡೇ ಬರದ ವರ್ಷಗೆ ಎಲ್ಲರೂ ದೀಪಾವಳಿ ತರ ಮಾಡಬೇಕು. ಎಲ್ಲರಿಗೆ ಅದು ಆಚರಣೆ ಬರಬೇಕು, ಬುದ್ಧಿವಂತ ಬರಬೇಕು. ಯಾರಿಗೆ ಏನ್ ಮಾಡಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ನಮ್ ಧರ್ಮ ಒಂದೇ ಇದೆ, ಸನಾತನ ಧರ್ಮ. ಸನಾತನ ಧರ್ಮ ಸಲುವಾಗಿ ಇನ್ನೊಂದ್ಸಲ ಕಾರ್ ಸೇವಾ ಮಾಡಬೇಕು ಅಂತ ನಾವು ರೆಡಿ ಇದ್ವಿ. ಇನ್ನೊಂದ್ಸಲ ಬಲಿದಾನ ಕೊಡ್ಬೇಕು ಅಂತ ನಾವು ರೆಡಿ ಇದ್ವಿ. बोलो श्री रामचंद्र के.